ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನು ಬರುತ್ತಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಕೆಮಿಸ್ಟ್ರಿ ಆಫ್ ನ್ಯೂಯರ್ ಮೆಟೀರಿಯಲ್ 8 ಅದನ್ನು ಮಾಡ್ತಾ ಇದ್ದೀನಿ, ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ. ಆಲ್ರೆಡಿ ನಾನು 7 ವೀಡಿಯೋಸ್ನ ಈ ಚಾಪ್ಟರ್ ಮೇಲೆ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇದು ನಿಮಗೆ 6th ಸೆಮ್ಮಲ್ಲಿ ಪೇಪರ್ 7ಅಲ್ಲಿ ಬರುತ್ತೆ. 10 ಅವರ್ಸ್ ಚಾಪ್ಟರು. 22ರಿಂದ 24 ಮಾರ್ಕ್ಸ್ ಈ ಚಾಪ್ಟ್ರಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇವತ್ತಿನ ಎಪಿಸೋಡಲ್ಲಿ ನಾನು ಕಂಡಕ್ಟಿಂಗ್ ಪಾಲಿಮರ್ಸ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಆಲ್ರೆಡಿ ನಂದು 8ನೇ ವೀಡಿಯೋ. ಆಲ್ರೆಡಿ 7 ವೀಡಿಯೋ ನಾನು ಇದ್ರ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೋಡಿಕೊಂಡ್ರೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಈಸಿ ಆಗ್ತಾ ಹೋಗುತ್ತೆ. ಸೊ ನಾನು ಇವತ್ತಿನ ಎಪಿಸೋಡಲ್ಲಿ ಕಂಡಕ್ಟಿಂಗ್ ಪಾಲಿಮರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂದ್ರೆ ಏನು? ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಆರ್ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ದ ಕಂಡಕ್ಟಿಂಗ್ ಪಾಲಿಮರ್ಸ್ ಆರ್ ದಿ ಆರ್ಗ್ಯಾನಿಕ್ ಪಾಲಿಮರ್ಸ್ ವಿತ್ ಅ ಹೈಲಿ ಡಿಲೋಕಲೈಸ್ಡ್ ಬೈ ಎಲೆಕ್ಟ್ರಾನ್ ಸಿಸ್ಟಮ್ ಹ್ಯಾವಿಂಗ್ ಅನ್ electrical conductance in the order of the conductor is called as conducting polymer. ಸೊ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪಾಲಿಮರ್ಸ್ ಅಂದರೆ ಏನು ಅಂದರೆ ಮಾನೋಮರ್ ಯೂನಿಟ್ಗಳೆಲ್ಲ ಏನಾಗುತ್ತೆ, ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್ ಟು ಫಾರ್ಮ್ ದಿ ಪಾಲಿಮರ್. ಮಾನೋಮರ್ ಯೂನಿಟ್ ಇರುತ್ತೆ, ಅದನ್ನು ಐದರ್ ಬೈ ದಿ ಅಡಿಷನ್ ಮೆಥಡ್ ಆರ್ ಬೈ ದಿ ಕಂಡೆನ್ಸೇಷನ್ ಮೆಥಡ್ ಏನಾಗುತ್ತೆ, ದೇ ಗೋಯಿಂಗ್ ಟು ಫಾರ್ಮ್ ಎ ಲಾಂಗ್ ಚೈನ್ ವಿತ್ ಹೈಯರ್ ಮಾಲಿಕ್ಯುಲರ್ ವೇಟ್ ಇರುವಂಥ ಮಾನೋಮರ್ಗಳು ದೇ ಕಂಬೈನ್ ಟುಗೆದರ್ ಟು ಆ ಮಾನೋಮರ್ಗಳು ಕಂಬೈನ್ ಆಗಿ ಪಾಲಿಮರ್ ಫಾರ್ಮೇಷನ್ ಆಗುತ್ತಲ್ಲ, ಅಂಥದಕ್ಕೆ ಪಾಲಿಮರ್ಸ್ ಅಂತ ಕರಿತೀವಿ. ಯೂಶಲಿ ಆರ್ಗ್ಯಾನಿಕ್ ಪಾಲಿಮರ್ಸು, ಇನ್ಆರ್ಗ್ಯಾನಿಕ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಸೊ ನಮಗೆ ಗೊತ್ತು ಪಾಲಿಮರ್ಸ್ ಹ್ಯಾವ್ ದಿ ಗುಡ್ ಇನ್ಸುಲೇಟಿಂಗ್ ಪವರ್ ಇದೆ ಅಂತ. ಅಂದರೆ ಅದು ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅನ್ನೋದು ನಮ್ಮದು ಮೈಂಡಿಗೆ ಬರುತ್ತೆ. ನಮ್ಮ ಪಾಲಿಮರ್ ಅಂದ ತಕ್ಷಣ ನಮ್ಗೆ ಏನಾಗುತ್ತೆ, ಪ್ಲಾಸ್ಟಿಕ್ ಟೈಪ್ ಆಫ್ ಮೆಟೀರಿಯಲ್ ಅಂತೀವಿ. ಸೊ ಅವಾಗ ಅನ್ಕೊಳ್ತೀವಿ ನಾವು ಅದು ಇನ್ಸುಲೇಟಿಂಗ್ ಪ್ರಾಪರ್ಟಿ ಇದೆ ಅದಕ್ಕೆ ಅಂತ ಅನ್ಕೊಳ್ತೀವಿ. ಆದರೆ ಲೇಟರ್ ಗೊತ್ತಾಯಿತು, ಸೊ ದೇ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆಸ್ ಎ ಕಂಡಕ್ಟರ್ಸ್ ಇನ್ ಆರ್ಡರ್ ಟು ಕಂಡಕ್ಟ್ ದಿ electricity, in order to conduct the ions as such as metals. ಮೆಟಲ್ಸ್ಗಳನ್ನ ಇವನು ಕಂಡಕ್ಟಿಂಗ್ ಆಗಿ ಮಾಡುತ್ತೆ ಅಂತ ಗೊತ್ತಾಯ್ತು. ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಆಫ್ ದಿ ಆರ್ಡರ್ ಆಫ್ ದಿ ಕಂಡಕ್ಟರ್. ಯೂಶಲ್ ಮೆಟಲ್ಸ್ನ ಕಂಡಕ್ಟರ್ಸ್ ಅಂತ ಕರಿತೀವಿ. ಆ ಲೆವೆಲ್ಗೆ ಇವನು ಕಂಡಕ್ಟ್ ಮಾಡ್ತಾ ಇರ್ತವೆ. ಸೊ ಅಂಥ ಮೆಟೀರಿಯಲ್ಸ್ಗೆ ನಾವೇನಂತ ಕರಿತೀವಿ, ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಕರಿತೀವಿ. ಸೊ ದೇ ಆರ್ ದಿ ಆರ್ಗ್ಯಾನಿಕ್ ಪಾಲಿಮರ್ಸ್ ಹ್ಯಾವಿಂಗ್ ಡಿಲೋಕಲೈಸ್ಡ್ ಪೈ ಎಲೆಕ್ಟ್ರಾನ್ ಸಿಸ್ಟಮ್ ಇರುತ್ತೆ ಅವಕ್ಕೆ. ಹ್ಯಾವಿಂಗ್ ಎನ್ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್, ಅಂಥ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಕರಿತೀವಿ. ಎಕ್ಸಾಂಪಲು ಪಾಲಿ ಅಸಿಟಿಲೀನು, ಪಾಲಿ ಪೈರೋಲ್ ಇರ್ಬೋದು, ಪಾಲಿ ಥಯೋಫಿನ್ ಇರ್ಬೋದು, ಪಾಲಿ ಅನಿಲಿನ್ ಇರ್ಬೋದು. ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಕಂಡಕ್ಟಿಂಗ್ ಪಾಲಿಮರ್ಸ್. ಸೊ ಮೆಕ್ಯಾನಿಸಮ್ ಆಫ್ ಕಂಡಕ್ಷನ್ ಹೇಗಾಗತ್ತೆ ಅಂತ. ಸೊ ಅಗೇನ್ ಈ ಪಾಲಿಮರ್ಸ್ನ ನಾವೇನು ಮಾಡ್ತೀವಿ ಅಂತಂದರೆ 2 ಥರ ಕ್ಲಾಸಿಫೈ ಮಾಡ್ತೀವಿ ಕಂಡಕ್ಟಿಂಗ್ ಪಾಲಿಮರ್ಸ್ನ. ಒಂದಕ್ಕೆ ಇಂಟ್ರೆನ್ಸಿಕಲಿ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎಕ್ಸ್ಟ್ರಿನ್ಸಿಕಲಿ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಕರಿತೀವಿ. ಸೊ ಇಂಟ್ರೆನ್ಸಿಕಲಿ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂದರೆ ICP ಹ್ಯಾಸ್ ದಿ ಲೋ ಕಂಡಕ್ಟಿವಿಟಿ ಇರ್ತವೆ, ಪ್ಯೂರ್ ಸಬ್ಸ್ಟೆನ್ಸ್ ಇರ್ತವೆ. ಅವಕ್ಕೆ ಏನಾಗಿರುತ್ತೆ ಅಂದರೆ ಕಂಡಕ್ಟಿವಿಟಿ ಕಡಿಮೆ ಇರುತ್ತೆ. ಆ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋಕ್ಕೆ ನಾನೊಂದಷ್ಟು ಇಂಪ್ಯೂರಿಟಿಗಳನ್ನ ಆ್ಯಡ್ ಮಾಡ್ತೀನಿ. ಆ ಮೆಥಡ್ಗೆ ನಾನೇನಂತ ಕರಿತೀನಿ, ಡೋಪಿಂಗ್ ಅಂತ ಕರಿತೀನಿ. ಅಂಥ ಟೈಪ್ ಆಫ್ ಪಾಲಿಮರ್ಸ್ಗೆ ನಾನೇನಂತ ಕರಿತೀನಿ, ಇಂಟ್ರೆನ್ಸಿಕಲಿ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಕರಿತೀನಿ. ಅಂದರೆ ಏನಾಗ್ತಾ ಇದೆ, ಐ ಆಮ್ ಗೋಯಿಂಗ್ ಟು ಆ್ಯಡ್ ಎ ವೆರಿ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಇಂಪ್ಯೂರಿಟೀಸ್ ಹ್ಯಾವಿಂಗ್ ದ ಹೈಯರ್ ವೇಲೆನ್ಸಿ ಇರುವಂಥದ್ದು ಅಥವಾ ಕಡಿಮೆ ವೇಲೆನ್ಸಿ ಇರುವಂಥದ್ದನ್ನು ಆ್ಯಡ್ ಮಾಡ್ತೀನಿ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಇಂಟ್ರೆನ್ಸಿಕ್ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಕರಿತೀನಿ. ಇನ್ನೊಂದು ಮೆಥಡ್ ಇದೆ, ಆ ಮೆಥಡ್ಗೆ ಅಂಥ ಪಾಲಿಮರ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ಎಕ್ಸ್ಟೆನ್ಸಿಕ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಅಲ್ಲೇನಾಗಿರುತ್ತೆ ಅಂದರೆ ಅಲ್ಲೂ ಏನಾಗಿರುತ್ತೆ, ಅವ್ರದ್ದು ಕಂಡಕ್ಟಿವಿಟಿ ಕಡಿಮೆ ಇರುತ್ತೆ. ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ, ಎಕ್ಸ್ಟರ್ನಲ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಅಂಥದಕ್ಕೆ ನಾನೇನಂತ ಕರಿತೀನಿ, ಎಕ್ಸ್ಟೆನ್ಸಿಕ್ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಕರಿತೀನಿ. ಸೊ ಆದರೆ ಇವತ್ತು ನಾವು ಮಾಡ್ತಾ ಇರೋವಂಥದ್ದು ಇಂಟ್ರೆನ್ಸಿಕ್ ಕಂಡಕ್ಟಿಂಗ್ ಪಾಲಿಮರ್ಸ್ ಆ್ಯಸ್ ಅ ಲೋ ಕಂಡಕ್ಟಿವಿಟಿ. ಸೊ ಅದರದ್ದು ಕಂಡಕ್ಟಿವಿಟಿ ಕಡಿಮೆ ಇರುತ್ತೆ. ಆ ಕಂಡಕ್ಟಿವಿಟಿನ ನಾನು ಹೆಂಗೆ ಇಂಪ್ರೂವ್ ಮಾಡಬೇಕು, ಐದರ್ ಬೈ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜಸ್ ಆನ್ ದಿ ಪಾಲಿಮರ್ ಬ್ಯಾಕ್ಬೋನ್ ಬೈ ಆಕ್ಸಿಡೇಷನ್ ಆರ್ ರಿಡಕ್ಷನ್ which can be facilitated by the property of low ionization energy or electron affinity that favors early oxidation and reduction. ಸೊ ಇವಾಗ ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಅದರದ್ದು ಕಂಡಕ್ಟಿವಿಟಿ ಕಡಿಮೆ ಇದೆ, ಅದನ್ನು ಇನ್ಕ್ರೀಸ್ ಮಾಡಬೇಕು. ಹೇಗೆ ಇನ್ಕ್ರೀಸ್ ಮಾಡಬೇಕು, ಐದರ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್ ಆನ್ ದಟ್ ಪಾಲಿಮರ್ ಬ್ಯಾಕ್ ಬೋನ್. ಹೆಂಗೆ ಪ್ರೊಡ್ಯೂಸ್ ಮಾಡ್ತೀನಿ, ಐದರ್ ಐ ಆಮ್ ಗೋಯಿಂಗ್ ಟು ಯೂಸ್ ಅನ್ ಆಕ್ಸಿಡೇಷನ್ ಆರ್ ರಿಡಕ್ಷನ್ ವಿಚ್ ವಿಲ್ ಬಿ ಫೆಸಿಲಿಟೇಟೆಡ್ ಬಿಕಾಸ್ ಅದು ಯೂಶಲಿ ಮೆಟಲ್ ಆಗಿರೋದ್ರಿಂದ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಲೋ ಅಯನೈಸೇಷನ್ ಎನರ್ಜಿ, ಎಲೆಕ್ಟ್ರಾನ್ ಅಫಿನಿಟಿ ಇರುತ್ತೆ. ಸೊ ದಟ್ ಫೇವರ್ಸ್ ದಿ early oxidation reduction. This technique of adding small quantity of an oxidant or a reductant
to increase the conductance of a polymer is called as doping. ಸೊ ಯಾವ ಮೆಥಡ್ ಮಾಡಿ ನಾನು ಇದನ್ನ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತೀನಿ ಅಂದರೆ ಆ ಮೆಥಡ್ಗೆ ನಾವೇನಂತ ಕರಿತೀವಿ, ಡೋಪಿಂಗ್ ಅಂತ ಕರಿತೀವಿ. ಡೋಪಿಂಗ್ ಅಂದರೆ ಏನು? ಇಟ್ಸ್ ಎ ಟೆಕ್ನಿಕ್ ಆಫ್ ಆ್ಯಡಿಂಗ್ ಸ್ಮಾಲ್ ಕ್ವಾಂಟಿಟೀಸ್ ಐದರ್ ಆಕ್ಸಿಡೈಸಿಂಗ್ ಏಜೆಂಟ್ ಆರ್ ರಿಡ್ಯೂಸಿಂಗ್ ಏಜೆಂಟ್ ಆನ್ ದಿ ಬ್ಯಾಕ್ ಬೋನ್ ಆಫ್ ದಿ ಪಾಲಿಮರ್. ಅದನ್ನು ನಾನು ಏನು ಮಾಡ್ತೀನಿ, ದೇರ್ ಬೈ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಐದರ್ ಎ ಪಾಸಿಟಿವ್ ಆರ್ ಎ ನೆಗೆಟಿವ್ ಚಾರ್ಜ್ ಆನ್ ದಿ ಪಾಲಿಮರ್. ಈ ಮೆಥಡ್ಗೆ ನಾನು ಡೋಪಿಂಗ್ ಅಂತ ಕರಿತೀನಿ. ಅದರಲ್ಲಿ ಎರಡು ಥರ ಡೋಪಿಂಗ್ ಇದೆ. ಒಂದಕ್ಕೆ ಪಿ ಡೋಪಿಂಗ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎನ್ ಡೋಪಿಂಗ್ ಅಂತ ಕರಿತೀವಿ. ಸೊ ಇಂಟ್ರಿನ್ಸಿಕ್ ಕಂಡಕ್ಟಿಂಗ್ ಪಾಲಿಮರ್ ಇಸ್ ಟ್ರೀಟೆಡ್ ವಿತ್ ಅ ಲೂವಿಸ್ ಆಸಿಡ್ ಲೈಕ್ ಅಯೋಡಿನ್ ಆರ್ ಎ ಬ್ರೋಮಿನ್. ದೇರ್ ಬೈ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ದಿ ಪಾಸಿಟಿವ್ ಚಾರ್ಜ್ ಆನ್ ದಿ ಪಾಲಿಮರ್ ಬ್ಯಾಕ್ ಬೋನ್. ಹಾಗಾಗಿ ಇದನ್ನು ಪಿ ಡೋಪಿಂಗ್ ಅಂತ ಕರೀತಾರೆ. ಪಾಸಿಟಿವ್ ಚಾರ್ಜ್ನ ಕ್ರಿಯೇಟ್ ಮಾಡ್ತೀವಿ. ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್, ಪಾಸಿಟಿವ್ ಚಾರ್ಜ್ ಆನ್ ದಿ ಪಾಲಿಮರ್ ಬ್ಯಾಕ್ ಬೋನ್ ಇಸ್ ಕ್ರಿಯೇಟೆಡ್. ಸೊ ಪಿ ಡೋಪಿಂಗಲ್ಲಿ ಏನು ಮಾಡ್ತೀನಿ, ಯಾವ ಥರ ಮೆಟೀರಿಯಲ್ ಆ್ಯಡ್ ಮಾಡ್ತೀನಿ ಅಂದರೆ ಅದು ಲೂವಿಸ್ ಆ್ಯಸಿಡ್ ಆಗಿರುತ್ತೆ. ದೇರ್ ಬೈ ಇಟ್ ಗೋಯಿಂಗ್ ಟು ಕ್ರಿಯೇಟ್ ಎ ಪಾಸಿಟಿವ್ ಚಾರ್ಜ್, ಅಯೋಡಿನ್ ಅಥವಾ ಬ್ರೋಮಿನ ಆ್ಯಡ್ ಮಾಡ್ತೀನಿ. ಸೊ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ನನಗೆ ಬ್ಯಾಕ್ ಬೋನಲ್ಲಿ ನನಗೆ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆದಾಗ ಅದನ್ನು ಮಿನಿಮೈಸ್ ಮಾಡೋದಕ್ಕೆ ಪಕ್ಕದಲ್ಲಿರುವಂಥ ಆಟಮ್ಗಳು ಏನಾಗ್ತಾ ಹೋಗುತ್ತೆ, ಎಲೆಕ್ಟ್ರಾನ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಒಂದು ಕಡೆ ಇದ್ದಿದ್ದು ಪಾಸಿಟಿವ್ ನೆಕ್ಸ್ಟ್ ಕಡೆಗೆ ಹೋಗುತ್ತೆ, ನೆಕ್ಸ್ಟ್ ಕಡೆ ಹಾಗೆ ಏನಾಗ್ತಾ ಹೋಗುತ್ತೆ, ಅದು ಮೂವ್ ಆಗ್ತಾ ಹೋಗುತ್ತೆ. ಸೊ ಈ ಥರ ನಾನು ಮಾಡೋದಕ್ಕೆ ಅಂಥ ಟೈಪ್ ಆಫ್ ಡೋಪಿಂಗಿಗೆ ನಾನು ಏನಂತ ಕರಿತೀನಿ, ಪಿ ಟೈಪ್ ಡೋಪಿಂಗ್ ಅಂತ ಕರಿತೀನಿ. ಅದೇ ಥರ ಇನ್ನೊಂದಿದೆ, ಅದಕ್ಕೆ ಏನಂತ ಕರಿತೀವಿ ನಾವು, ಎನ್ ಟೈಪ್ ಡೋಪಿಂಗ್ ಅಂತಾರೆ. ಇಂಟ್ರೆನ್ಸಿಕಲಿ ಕಂಡಕ್ಟಿಂಗ್ ಪಾಲಿಮರ್ ಇಸ್ ಟ್ರೀಟೆಡ್ ವಿತ್ ಅ ಲೂವಿಸ್ ಬೇಸ್ ಲೈಕ್ ನೈಟ್ರೋಜನ್ ಆರ್ ಲಿಥಿಯಂ ಆರ್ ಕೋಬಾಲ್ಟ್ that creates the negative charge on the polymer backbone and makes it conducting polymer. ಇಲ್ಲೇನಾಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಸೊ ಲೂವಿಸ್ ಬೇಸ್ ಇದೆ, ರಿಡಕ್ಷನ್ ಆಗ್ತಾ ಇದೆ. ಇಲ್ಲೇನಾಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಆನ್ ದಿ ಬ್ಯಾಕ್ ಬೋನ್ ಕ್ರಿಯೇಟ್ ಆಗ್ತಾ ಇದೆ. ಆ ನೆಗೆಟಿವ್ ಚಾರ್ಜ್ನ ಮಿನಿಮೈಸ್ ಮಾಡೋಕ್ಕೆ ಪಕ್ಕದಲ್ಲಿರುವಂಥ ಎಲೆಕ್ಟ್ರಾನ್ನ ಅದನ್ನು ಕೊಡುತ್ತೆ. ದೇರ್ ಬೈ ದೇರ್ ವಿಲ್ ಬಿ ಎ ಕಂಡಕ್ಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್, ಐದರ್ ಬೈ ಡೋಪಿಂಗ್ ವಿತ್ ಅ ಪಿ ಟೈಪ್ ಮೆಟೀರಿಯಲ್ ಆರ್ ವಿತ್ ಡೋಪಿಂಗ್ ವಿತ್ ಟೈಪ್ ಮೆಟೀರಿಯಲ್ ನನಗೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಕಂಡಕ್ಟಿಂಗ್ ಪಾಲಿಮರ್ಸ್ನ ನಾನು ಡೆವಲಪ್ ಮಾಡ್ತಾ ಹೋಗ್ತೀನಿ. ಸೊ ಯಾಕೆ ಇದನ್ನು ಮಾಡಬೇಕು, ಇನ್ಸುಲೇಟಿಂಗ್ ಮೆಟೀರಿಯಲ್ನ ಅಥವಾ ಕಂಡಕ್ಟಿಂಗ್ ಮೆಟೀರಿಯಲ್ನ, ಪೂರ್ ಕಂಡಕ್ಟಿಂಗ್ ಮೆಟೀರಿಯಲ್ನ ನಾನು ಸ್ಟ್ರಾಂಗ್ ಕಂಡಕ್ಟಿಂಗ್ ಮೆಟೀರಿಯಲಾಗಿ ಯಾಕೆ ಕನ್ವರ್ಟ್ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಲಾಟ್ ಆಫ್ ಅಪ್ಲಿಕೇಶನ್. ಇಂಜಿನಿಯರಿಂಗ್ ಅಪ್ಲಿಕೇಶನ್ ಇರ್ಬೋದು, ಬಯಾಲಜಿಕಲ್ ಅಪ್ಲಿಕೇಶನ್ ಇರ್ಬೋದು, ಡೇ ಟು ಡೇ ಲೈಫಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಅಪ್ಲಿಕೇಶನ್. ಸೊ ಹಾಗಾಗಿ ದಿಸ್ ಇಸ್ ಎ ವಾಸ್ಟ್ ಡೆವಲಪಿಂಗ್ ಆ್ಯಂಡ್ ಇಂಟರ್ ಡಿಸಿಪ್ಲಿನರಿ ಫೀಲ್ಡ್ ಅಂತಲೇ ಕರಿಬೋದು. ಈಗ ಫಿಸಿಕ್ಸ್ ಅವರು ಯೂಸ್ ಮಾಡ್ತಾ ಇದ್ದಾರೆ, ಬಯೋಟೆಕ್ನಾಲಜಿ ಅವರು ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸ್ ಆಫ್ ದಿ ಸೈನ್ಸ್ ಏನು ಮಾಡ್ತಾರೆ, ಇಂಟರ್ ಡಿಸಿಪ್ಲಿನ್ ಆಗಿ ನ್ಯಾನೋ ಮೆಟೀರಿಯಲು, ನ್ಯಾನೋ ಸೈನ್ಸ್ ಅಂತ ನಾವೇನು ಮಾಡ್ತಾ ಹೋಗ್ತಾ ಇದ್ದೀವಿ, ಉಪಯೋಗಿಸ್ತಾ ಹೋಗ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಅವರು ಅದನ್ನು ಜನರೇಟ್ ಮಾಡ್ತಾರೆ, ಫಿಸಿಕ್ಸ್ ಅವರು ಅದನ್ನು ಇನ್ಸ್ಟ್ರುಮೆಂಟೇಷನ್ಗೆ ಆ ಟೆಕ್ನಿಕ್ನ ತೊಗೊಂಡು, ಆ ಪ್ರಿನ್ಸಿಪಲ್ನ ತೊಗೊಂಡು ಇನ್ಸ್ಟ್ರುಮೆಂಟೇಷನ್ ಮಾಡಿ ಅದನ್ನು ಯೂಸ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ಇಟ್ ಹ್ಯಾಸ್ ಲಾಟ್ ಆಫ್ ಅಪ್ಲಿಕೇಶನ್. ಮೊದಲನೇದು ಇಂಜಿನಿಯರಿಂಗ್ ಅಪ್ಲಿಕೇಶನ್. Conducting polymers are useful in discharging large quantities of static electricity in computer industry and in chemical industries. So this can be accomplished by coating conducting polymer over the insulating surface. Hence the conducting polymers are used as anti-static. ಸೊ ಈಗ ನಮಗೆ ಎಲ್ಲರೂ ಈಗ ಎವ್ರಿಬಡಿ ಯೂಸಸ್ ನೆಟ್ ಯೂಸ್ ಮಾಡ್ತಾರೆ, ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಮೊಬೈಲ್ಗಳ್ನ ಯೂಸ್ ಮಾಡ್ತಾರೆ, ಐಫೋನ್ಗಳ್ನ ಯೂಸ್ ಮಾಡ್ತಾರೆ. ಸೊ ಎಲ್ಲದಕ್ಕೂ ನಮಗೆ ಸರ್ಫೇಸ್ ಇರುತ್ತಲ್ಲ, ಆ ಸರ್ಫೇಸ್ಗೆ ಏನು ಮಾಡ್ತೀವಿ ನಾವು, ಕಂಡಕ್ಟಿಂಗ್ ಪಾಲಿಮರ್ನ ಕೋಟ್ ಮಾಡ್ತಾರೆ. ಸೊ ಕಂಡಕ್ಟಿಂಗ್ ಪಾಲಿಮರ್ ಅಲ್ಲಿ ಏನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆ್ಯಸ್ ಆ್ಯಂಟಿ ಸ್ಟ್ಯಾಟಿಕ್ ಮೆಟೀರಿಯಲ್ ಥರ ಅದು ಆ್ಯಕ್ಟ್ ಮಾಡುತ್ತೆ. ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಆಫ್ ಕಂಡಕ್ಟಿಂಗ್. ಎರಡನೇದು, ಕಂಡಕ್ಟಿಂಗ್ ಪಾಲಿಮರ್ಸ್ ಕ್ಯಾನ್ ಆಲ್ಸೋ ಅಬ್ಸರ್ವ್ harmful electromagnetic radiation. Hence this can be used to coat on the cases of computer monitor and cell phones. ಈಗೆಲ್ಲ ಹೇಳ್ತಿದ್ದಾರೆ ಸೆಲ್ ಫೋನ್ ಯೂಸ್ ಮಾಡೋದ್ರಿಂದ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಕಂಪ್ಯೂಟರ್ ಮಾನಿಟರ್ ತುಂಬ ನೋಡ್ತಾ ಇರೋದ್ರಿಂದ ಕಣ್ಣಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಡಿಸ್ಪ್ಲೇ ಬಿಡ್ತಾನೆ ಇರುತ್ತೆ, ಸೊ ಅದು ತೊಂದರೆ ಆಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಸೊ ಅಂಥ ಕೇಸಲ್ಲಿ ಏನು ಮಾಡ್ತೀನಿ, ಎಗೇನ್ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಆ್ಯಂಟಿ ಸ್ಟ್ಯಾಟಿಕ್ ಥರ ಅಥವಾ ಆ್ಯಂಟಿ ಅಬ್ಸರ್ವ್ ಮಾಡ್ಕೊಳ್ಳೋಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ಅದ್ರ ಮೇಲೆ ನಾನು ಇದನ್ನು ಏನು ಮಾಡ್ತಾ ಹೋಗ್ತೀನಿ, ಕೋಟ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನು ಕೇಳ್ತಾರೆ, ಗಿವ್ ದಿ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಆಫ್ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಕೇಳ್ತಾರೆ. ಸೊ 2 ಮಾರ್ಕ್ಸ್ ಕೇಳ್ತಾರೆ, 4 ನೀವು ಹೇಳಲೇಬೇಕಾಗತ್ತೆ. ಮೂರನೇದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್. They contain copper-coated epoxy resins which are expensive and have less adhesive nature. But polymer sheet coated with conducting polymers are inexpensive and have better adhesive properties.
ಈಗ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟಲ್ಲಿ ಅಂತಂದರೆ ಅಲ್ಲಿ ಯೂಸ್ಲಿ ಏನು ಯೂಸ್ ಮಾಡಿರ್ತಾರೆ ಅವರು, ಎಪಾಕ್ಸಿ ರೆಸಿನ್ಸ್ನ ಯೂಸ್ ಮಾಡಿರ್ತಾರೆ. ಅದು ತುಂಬ ಕಾಸ್ಟ್ಲಿ ಇರುತ್ತೆ, ಜೊತೆಗೆ ಅಡಸಿವ್ ನೇಚರ್, ಅಂಟ್ಕೊಳ್ಳುವಂಥ ನೇಚರು ಕಡಿಮೆ ಇರುತ್ತೆ. ಆದರೆ ನಾನು ಕಂಡಕ್ಟಿಂಗ್ ಪಾಲಿಮರ್ನ ಇನ್ ಫಾರ್ಮ್ ಆಫ್ ಅ ಶೀಟ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ಇಟ್ಸ್ ಗೋಯಿಂಗ್ ಟು ಆ್ಯಕ್ಟ್ ಅನ್ ಎ ಸಿಮಿಲರ್ ಮ್ಯಾನರ್, ಅದೇ ಥರನೇ ಆ್ಯಕ್ಟ್ ಮಾಡುತ್ತೆ. ಬಟ್ ಇದು ಇನ್ಎಕ್ಸ್ಪೆನ್ಸಿವ್ ಆಗಿದೆ, ಅಡಸಿವ್ ಪ್ರಾಪರ್ಟಿ, ಅಂಟ್ಕೊಳ್ಳೋಂಥ ಪ್ರಾಪರ್ಟಿ ಇದಕ್ಕೆ ಜಾಸ್ತಿ ಇದೆ, ಅದಕ್ಕೆ ಕಂಡಕ್ಟಿಂಗ್ ಪಾಲಿಮರ್ಸ್ಗೆ ಅಲ್ಲಿ ಅದನ್ನು ಯೂಸ್ ಮಾಡ್ಬೋದು. ಎಗೇನ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮೆಟೀರಿಯಲ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, AI ಮೆಟೀರಿಯಲ್ಸ್ ಅಂತ ಕರೀತಾರೆ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ದ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಆಫ್ ದೀಸ್ ಮೆಟೀರಿಯಲ್ಸ್ ಇಸ್ ದಟ್ ದೇ ಕ್ಯಾನ್ ರಿಮೆಂಬರ್ ದಿ ಕಾನ್ಫಿಗರೇಷನ್, ಕ್ಯಾನ್ ಕನ್ಫರ್ಮ್ ವೆನ್ ಎಕ್ಸಾಕ್ಟ್ಲಿ ದ ಸೇಮ್ ಸ್ಟಿಮ್ಯುಲೇಟ್ಸ್ is given. This property can be utilized in generating passwords where high security is required. So artificial intelligent material ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಏನು ಕರಿತೀವಿ, ಸ್ಮಾರ್ಟಾಗಿ ಆ್ಯಕ್ಟ್ ಮಾಡುತ್ತಲ್ಲ ಅಂಥದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಏನು ಯಾವ ಥರ ಮಾಡುತ್ತೆ ಅಂದರೆ ದೇ ಕೆನ್ ರಿಮೆಂಬರ್ ದಿ ಕಾನ್ಫಿಗರೇಷನ್, ಅದೇ ಥರದ್ದು ಮತ್ತೆ ಅದೇ ಆ್ಯಕ್ಷನ್ನ ರಿಪೀಟ್ ಮಾಡಿದ್ರೆ ಅದೇನಾಗುತ್ತೆ, ನೆನ್ಪಿಟ್ಕೊಂಡು ಅದೇ ಕೆಲಸನ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ಪಾಸ್ವರ್ಡ್ ಜನ್ರೇಟ್ ಮಾಡ್ತೀವಿ, ಒಂದು ವೆಬ್ಸೈಟ್ ಇದೆ, ಓಪನ್ ಮಾಡೋದಕ್ಕೆ ಒಂದು ಪಾಸ್ವರ್ಡ್ ಬೇಕಾಗುತ್ತೆ, ಅಥವಾ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಬೇಕು, ಒಂದು ವೆಬ್ಸೈಟ್ ಬೇಕಾಗುತ್ತೆ, ಅದಕ್ಕೆಲ್ಲ ಸೆಕ್ಯೂರಿಟಿ ಕೋಡ್ ಬೇಕಾಗುತ್ತೆ. ಸೊ ಅಲ್ಲೆಲ್ಲ ಏನು ಮಾಡ್ತೀವಿ, ಈ ಮೆಟೀರಿಯಲ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ದೇ ಕ್ಯಾನ್ ಅಪ್ಲೈಡ್ ಇನ್ ಎ ಫ್ಲಾಟ್ ಪ್ಯಾನಲ್ ಡಿಸ್ಪ್ಲೇಸ್ which are thinner than liquid crystal displays or plasma displays. ಒಂದು ಕಾಲದಲ್ಲಿ ಲಿಕ್ವಿಡ್ ಕ್ರಿಸ್ಟಲ್ಸ್ ಇನ್ವೆನ್ಷನ್ ಆದಾಗ ಇಟ್ಸ್ ಎ ವೆರಿ ಗುಡ್ ಫೀಲ್ಡ್, ವೆರಿ ಗುಡ್ ಅಪ್ಲಿಕೇಶನ್ಸ್ ಇದೆ ಅಂತ ಹೇಳಿದ್ರು. ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ನನಗೆ ಕಂಡಕ್ಟಿಂಗ್ ಪಾಲಿಮರ್ಸಲ್ಲಿ ಇದೆ. ಥಿನ್ ಲೇಯರ್ಸ್ ಆಗಿ ಫ್ಲಾಟ್ ಪ್ಯಾನಲ್ಸಲ್ಲಿ ಅಪ್ಲೈ ಮಾಡಿದ್ರೆ ಅಥವಾ ಪ್ಲಾಸ್ಮಾ ಡಿಸ್ಪ್ಲೇಸಲ್ಲಿ ಬಿಟ್ಬಿಟ್ಟು ನಾನು ಇದರಲ್ಲಿ ಅದನ್ನು ಐ ಕ್ಯಾನ್ ಯೂಸ್ ಇಟ್. ದೇ ಆರ್ ಆಲ್ಸೋ ಯೂಸ್ ಆಸ್ ಎ ಕರೋಷನ್ ಇನ್ಹಿಬಿಟರ್ಸ್. ಸೊ ಕರೋಷನ್ನ ಅವಾಯ್ಡ್ ಮಾಡೋದಕ್ಕೂ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಆರ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಆಫ್ ಕಂಡಕ್ಟಿಂಗ್ ಪಾಲಿಮರ್ಸ್. ನಿಮ್ಮ ಸಿಲೆಬಸ್ಗೆ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸು ಮತ್ತು ಬಯಾಲಜಿಕಲ್ ಅಪ್ಲಿಕೇಶನ್ಸ್ ಕೇಳ್ತಾರೆ, ಮೆಡಿಕಲ್ ಅಪ್ಲಿಕೇಶನ್ಸ್ನ ಕೇಳ್ತಾ ಇದ್ದಾರೆ. ಸೊ ಕೇಳ್ತಾರೆ ಇದನ್ನು, ಅಥವಾ ಇದರಲ್ಲಿ ವಾಟ್ ಆರ್ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಕೇಳ್ತಾರೆ, ಆ ಮೆಕ್ಯಾನಿಸಮ್ ಏನಾಗುತ್ತೆ ಅಂತ ಕೇಳ್ತಾರೆ, ಇಲ್ಲ ಅಂದರೆ ಅದು ಅಪ್ಲಿಕೇಶನ್ ಏನು ಅಂತ ಕೇಳ್ತಾರೆ. ಅಪ್ಲಿಕೇಶನ್ ಎರಡಿದೆ, ಒಂದು ಬಯಾಲಜಿಕಲ್, ಒಂದು ಮೆಡಿಕಲ್ ಫೀಲ್ಡಲ್ಲಿ ಏನಾಗುತ್ತೆ ಅಂತ ಗೊತ್ತಿರಬೇಕು, ಇನ್ನೊಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಅಥವಾ ಸ್ಮಾರ್ಟ್ ಮೆಟೀರಿಯಲ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಎರಡನೇ ಟೈಪ್ ಆಫ್ ಅಪ್ಲಿಕೇಶನ್ಸು ಬಯಾಲಜಿಕಲ್ ಅಪ್ಲಿಕೇಶನ್. ದೀಸ್ ಆರ್ ಯೂಸ್ಫುಲ್ ಇನ್ ದಿ ಪ್ರಿಪರೇಷನ್ ಆಫ್ ಆರ್ಟಿಫಿಷಿಯಲ್ ನರ್ವ್ಸ್ that biocompatible conductive polymers can be used for transmitting electrical signals in the body. ಸೊ ನಮ್ಮ ಬಾಡಿ ಒಳಗಡೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಈಗ ಹೇಳ್ತಾ ಇದ್ದಾರೆ, ನಮ್ಮ ಬಾಡಿ ಒಳಗಡೆ ಒಂದು ಸ್ಕೇಲ್ ಥರ ಬರುತ್ತೆ, ಅದೇ ನಮ್ಮ ಬಾಡಿ ಒಳಗಡೆ ಇಟ್ಟಿದ ತಕ್ಷಣ ನಮ್ಮದು BP ಎಷ್ಟಿದೆ ಅಂತ ಹೇಳುತ್ತೆ, ಅಥವಾ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಕೇಳುತ್ತೆ. ಪರ್ಟಿಕ್ಯುಲರ್ಲಿ ಇನ್ಸುಲಿನ್ ಇರೋರಿಗೆ, ಇನ್ಸುಲಿನ್ ಇಂಜೆಕ್ಷನ್ ಮಾಡ್ಕೊಳ್ತಾ ಇರೋರಿಗೆ ಎಷ್ಟು ತೊಗೋಬೇಕು, ಯಾವಾಗ ತೊಗೋಬೇಕು ಅಂತ ಗೊತ್ತಿರಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಮೂಡ್ ಸ್ವಿಂಗ್ನ ಡಿಪೆಂಡಿಂಗ್ ಅಪಾನ್ ಅದು ನಮಗೆ ಅದು ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಅಂತ ಸ್ಕೇಲ್ ಇರುತ್ತೆ, ಆ ಸ್ಕೇಲ್ ತೋರಿಸುತ್ತೆ, ತನ್ನಷ್ಟಕ್ಕೆ ತಾನೇ ಅದು ಇಂಜೆಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ದೀಸ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಕಂಡಕ್ಟಿಂಗ್ ಪಾಲಿಮರ್ಸ್, ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಸೊ polyaniline has been investigated for biosensors, ನ್ಯೂರಲ್ ಪ್ರೋಬ್ಸ್, ಕಂಟ್ರೋಲ್ಡ್ ಡ್ರಗ್ ಡೆಲಿವರಿ ಆ್ಯಂಡ್ ಟಿಶ್ಯೂ ಇಂಜಿನಿಯರಿಂಗ್ ಅಪ್ಲಿಕೇಶನ್. ನಾನು ಹೇಳಿದ್ನಲ್ಲ, ಸೊ ತನ್ನಷ್ಟಕ್ಕೆ ತಾನೇ ಡ್ರಗ್ ಡೆಲಿವರಿ ಆಗುವಂಥದ್ದು, ಅದಕ್ಕೆ ಬೇಕಾದಾಗ ತನ್ನಷ್ಟಕ್ಕೆ ತಾನೇ ಸಿಗ್ನಲ್ ಕೊಟ್ಕೊಂಡು ತನ್ನಷ್ಟಕ್ಕೆ ತಾನೇ ಬಾಡಿ ಒಳಗಡೆ ಪ್ರೊಡ್ಯೂಸ್ ಮಾಡುವಂಥದ್ದು, ತನ್ನಷ್ಟಕ್ಕೆ ತಾನೇ ಡೆಲಿವರಿ ಮಾಡುವಂಥದ್ದು, ತನಗೆ ಬೇಕಾದಾಗ ಅದನ್ನು ತನ್ನಷ್ಟಕ್ಕೆ ತಾನೇ ಇದು ಮಾಡ್ಕೊಳ್ಳೋವಂಥದ್ದು ಮಾಡುತ್ತಲ್ಲ. ಫಾರ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಕಂಡಕ್ಟಿಂಗ್ ಪಾಲಿಮರ್ಸ್ನ ಯೂಸ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ polyaniline can be used as a probe for the drug delivery or tissue engineering application. The conducting polymers are used as a substrate material for controllable delivery ಗೆ ಅದನ್ನು ಯೂಸ್ ಮಾಡ್ತಾರೆ. ದೇ ಆಲ್ಸೋ ಯೂಸ್ಡ್ ಆಸ್ ಎ ಬಯೋಸೆನ್ಸರ್ಸ್ ಇನ್ ದಿ ಲಿವಿಂಗ್ ಆರ್ಗ್ಯಾನಿಸಮ್. ಬಯೋಸೆನ್ಸರ್ಸ್ಗಾಗಿ ಅದನ್ನು ನಮಗೆ ನಮ್ಮ ಬಾಡಿನಲ್ಲಿ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ದೀಸ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಬಯಾಲಜಿಕಲ್ ಅಪ್ಲಿಕೇಶನ್ಸ್ ಆಫ್ ಕಂಡಕ್ಟರ್ಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.